ನಮಸ್ಕಾರ ಗೆಳೆಯರೆ, ಇವತ್ತು ನಾವು ಮಾತನಾಡುತ್ತಿರುವ ವಿಡಿಯೋ ಬಹುಶಃ ಈ ವರ್ಷದ ಅತ್ಯಂತ ಪ್ರಮುಖ ವಿಡಿಯೋ ಆಗಬಹುದು. ನಾವು ಈಗ ಹೊರಗಡೆ ಹೋಗುವಾಗ ಅನುಭವಿಸುತ್ತಿರುವುದು ಕೇವಲ ಬೇಸಿಗೆ ಬಿಸಿಲಲ್ಲ, ಇದು ಎಲ್ ನೀನೋ ಎಂಬ ಅಪಾಯದ ಸದ್ದು. ಇದು ಶಾಂತವಾಗಿ ನಮ್ಮ ಜೀವವನ್ನು ಕಸಿದುಕೊಳ್ಳುವ ಶಕ್ತಿ ಹೊಂದಿದೆ. ನಾವು ಈಗಲೇ ಎಚ್ಚೆತ್ತುಕೊಳ್ಳದಿದ್ದರೆ ನಮ್ಮ ಪ್ರೀತಿಯ ಪಾತ್ರದಾರರನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. ಮೇ ತಿಂಗಳು ಹತ್ತಿರ ಬರ್ತಾ ಇದ್ದಂತೆ ಈ ಬೆಂಕಿ ಇನ್ನೂ ಜಾಸ್ತಿ ಆಗಲಿದೆ. ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡಿ, ಏಕೆಂದರೆ ಇದು ನಿಮ್ಮ ಮತ್ತು ಕುಟುಂಬದ ಪ್ರಾಣದ ಪ್ರಶ್ನೆ. ಬಹಳ ಜನರಿಗೆ ಈ ಹೆಸರೇ ಹೊಸದು. ಸರಳವಾಗಿ ಹೇಳಬೇಕೆಂದರೆ ಪೆಸಿಫಿಕ್ ಮಹಾಸಾಗರದ ನೀರು ಸಹಜವಾಗಿ ವಿಪರೀತ ಬಿಸಿಯಾಗುತ್ತಿದೆ. ಇದರಿಂದ ಇಡೀ ಪ್ರಪಂಚದ ಗಾಳಿ ಹರಿವು ಬದಲಾಗಿ ಬಿಡುತ್ತಿದೆ. ಈ ಬಾರಿ ನಮಗೆ ಮಳೆ ತರುವ ಮುಂಗಾರು ಮಾರುತಗಳು ತಡವಾಗಬಹುದು ಅಥವಾ ಸಂಪೂರ್ಣವಾಗಿ ಕಡಿಮೆ ಆಗಬಹುದು. ಮಳೆ ಬರಬೇಕಾದ ಸಮಯದಲ್ಲಿ ಮಳೆ ಬಾರದೆ ಕೇವಲ ಬಿಸಿಗಾಳಿ ಮತ್ತು ಬೆಂಕಿ ಉಗುಳುವ ಬಿಸಿಲು ಮಾತ್ರ ಕಾಣಿಸಿಕೊಳ್ಳುತ್ತಿದೆ. ಇದು ಪ್ರಕೃತಿಯ ಅಸಮತೋಲನಕ್ಕೆ ಕಾರಣವಾಗುತ್ತಿದೆ. ಈ ಪರಿಸ್ಥಿತಿ ಎಷ್ಟು ಅಪಾಯಕಾರಿ ಎಂದರೆ ಸಂಪೂರ್ಣವಾಗಿ ಆರೋಗ್ಯವಾಗಿ ಇರುವವರು ಕೂಡ ಇದ್ದಕ್ಕಿದ್ದಂತೆ ಆರೋಗ್ಯ ತಪ್ಪುವ ಸಾಧ್ಯತೆ ಕಂಡು ಬರುತ್ತದೆ. ಕೆಲವು ಲಕ್ಷಣಗಳು ಸೂಕ್ಷ್ಮವಾಗಿ ಗುರುತಿಸಬಹುದು. ತೀವ್ರವಾದ ತಲೆನೋವು ಮತ್ತು ವಾಂತಿ ಬರುವುದು, ಮೂರ್ಛೆ ಹೋಗುವುದು, ದೇಹ ಅತಿಯಾಗಿ ಬಿಸಿಯಾದರೂ ಬೆವರು ಬರದೆ ಚರ್ಮ ಒಣಗುವುದು. ಈ ಲಕ್ಷಣಗಳು ಕಂಡು ಬಂದರೆ ಒಂದು ಕ್ಷಣವೂ ತಡ ಮಾಡದೆ ತಕ್ಷಣ ತಂಪಾದ ಜಾಗಕ್ಕೆ ಕರೆದುಕೊಂಡು ಹೋಗಿ. ನಿಮಗೆ ಬಾಯಾರಿಕೆ ಆಗ್ತಾ ಇದೆ ಎಂದರೆ ಅದು ನಿಮ್ಮ ದೇಹ ಈಗಾಗಲೇ ಅಪಾಯದ ಹಂತದಲ್ಲಿದೆ ಎಂದರ್ಥ. ಪ್ರತಿ ಗಂಟೆ ಒಮ್ಮೆ ನೀರು ಕುಡಿಯಿರಿ ಮತ್ತು ನಿಮ್ಮ ವೃದ್ಧರು ಮತ್ತು ಪುಟಾಣಿ ಮಕ್ಕಳು ನೀರು ಕುಡಿಯುತ್ತಿರುತ್ತಾರೆ ಎಂದು ನೀವೇ ಖಚಿತಪಡಿಸಿಕೊಳ್ಳಿ. ಮನೆಯಿಂದ ಹೊರಗೆ ಹೋಗುವಾಗ ನೀರಿನ ಬಾಟಲಿ ನಿಮ್ಮ ಜೊತೆಗಿರಲಿ. ಬೆಳಗ್ಗೆ 11 ರಿಂದ ಮಧ್ಯಾಹ್ನ 3 ಗಂಟೆಯ ಸಮಯದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ನಮ್ಮ ದೇಹದ ಮೇಲೆ ಬೀಳುತ್ತಿರುತ್ತವೆ. ಸಾಧ್ಯವಾದಷ್ಟು ಮನೆಯೊಳಗೆ ಇರಿ. ಶಾಲೆಗಳಲ್ಲಿ ಅಥವಾ ಸಂಘ ಸಂಸ್ಥೆಗಳಲ್ಲಿ ಕ್ರೀಡಾ ಕಾರ್ಯಕ್ರಮಗಳಿದ್ದರೆ ಅವುಗಳನ್ನು ಮುಂದೂಡಿ. ನೆನಪಿರಲಿ, ನಿಮ್ಮ ಮಗುವಿನ ಜೀವ ಯಾವುದೋ ಪದಕ ಅಥವಾ ಪ್ರಶಸ್ತಿಗಿಂತ ಅಮೂಲ್ಯವಾದುದು. ನೆನಪಿರಲಿ. ಈ ಸಮಯದಲ್ಲಿ ದಯವಿಟ್ಟು ಕಪ್ಪು ಬಟ್ಟೆಗಳನ್ನು ಧರಿಸಬೇಡಿ. ಕಪ್ಪು ಬಣ್ಣ ಬಿಸಿಯನ್ನು ಹೆಚ್ಚಾಗಿ ಹೀರಿಕೊಳ್ಳುತ್ತದೆ. ತಿಳಿ ಬಣ್ಣದ, ಬಿಳಿ ಅಥವಾ ಗುಲಾಬಿ ಬಣ್ಣದ ಹಗುರವಾದ ಹತ್ತಿ ಬಟ್ಟೆಗಳನ್ನು ಮಾತ್ರ ಬಳಸಿ. ಈ ಬಿಸಿಲಿನ ಬೇಗ ನಮಗಷ್ಟೇ ಅಲ್ಲ, ನಮ್ಮ ಜೊತೆಗಿರುವ ಮೂಕ ಪ್ರಾಣಿಗಳಿಗೂ ತಟ್ಟಬಹುದು. ನಿಮ್ಮ ಮನೆಯ ನಾಯಿ, ಬೆಕ್ಕು ಬಗ್ಗೆ ಕಾಳಜಿ ಇರಲಿ. ಅಷ್ಟೇ ಅಲ್ಲ, ಬೆಟ್ಟದಲ್ಲಿರುವ ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಮನೆಯ ಮುಂದೆ ಅಥವಾ ಗೋಡೆಯ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಡಿ. ನೆರಳು ಇರುವಂತೆ ನೋಡಿಕೊಳ್ಳಿ. ಇದು ಪುಣ್ಯದ ಕೆಲಸ ಮಾತ್ರವಲ್ಲ, ಮಾನವೀಯತೆಯೂ ಹೌದು. ಕೊನೆಯದಾಗಿ ಹೇಳಬೇಕೆಂದರೆ ಈ ಮಾಹಿತಿ ಕೇವಲ ನೋಡಿ ಮೌನವಾಗಿರಬೇಡಿ. ಈ ಮಾಹಿತಿಯನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ನೀವು ಸುರಕ್ಷಿತವಾಗಿದ್ದರೆ ಮಾತ್ರ ಈ ಎಲ್ ನೀನೋ ಎಂಬ ಅಪಾಯದಿಂದ ತಪ್ಪಿಸಿಕೊಳ್ಳಬಹುದು. ನಿಮ್ಮ ಒಂದು ಶೇರ್ ಯಾರೊಬ್ಬರ ಜೀವನ ಉಳಿಸಬಹುದು. ಇಂತಹ ಇನ್ನೂ ಮಾಹಿತಿಗಾಗಿ ನಮ್ಮ ಸೋಷಿಯಲ್ ಮೀಡಿಯಾ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗುವುದು ಮರೆಯಬೇಡಿ. ಜಾಗೃತ ಆಗಿರಲಿ, ಸುರಕ್ಷಿತವಾಗಿರಿ. ಧನ್ಯವಾದಗಳು.